ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಯಿಷಾ ಬ್ಲಾಗ್ ಯೂಟ್ಯೂಬ್ ಚಾನಲ್. ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. 7ರಿಂದ 8 ಬಾಳೆಹಣ್ಣು, ಸಕ್ಕರೆ, ಜೀರಿಗೆ, ಸೋಡಾ ಹುಡಿ, ಮೊಸರು, ಮೈದಾ ಹಿಟ್ಟು ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆಹಣ್ಣನ್ನು ಚೆನ್ನಾಗಿ ಸ್ನ್ಯಾಶ್ ಮಾಡಿಕೊಂಡು ಈಗ ಇದರೊಟ್ಟಿಗೆ 4ರಿಂದ 5 ಸ್ಪೂನಷ್ಟು ಸಕ್ಕರೆ, ಅರ್ಧ ಸ್ಪೂನಷ್ಟು ಉಪ್ಪು, 1 ಕಪ್ಪಷ್ಟು ಮೊಸರು, 1 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಸೋಡಾ ಹುಡಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪವೇ ಮೈದಾ ಹಿಟ್ಟು ಹಾಕಿ ಇದನ್ನು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟು ಒಂದೇ ಸಲ ಹಾಕ್ಕೊಳ್ಬಾರ್ದು, ಸ್ವಲ್ಪವೇ ಹಾಕಿ ಇದನ್ನು ಕಲಿಸ್ಕೊಳ್ಬೇಕು. ಕೈ ಸ್ವಲ್ಪ ಅಂಟಾದರೆ ನಾವು ಇಲ್ಲಿ ಆಯಿಲನ್ನು ಯೂಸ್ ಮಾಡೋಣ. ನೀರು ಹಾಕಲಿಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಫುಲ್ ನೈಟ್ ಬಿಟ್ಬಿಡಬೇಕು. ಹಾಗೆ ನಾನಿಲ್ಲಿ ಫುಲ್ ನೈಟ್ ಬಿಡ್ತಿದ್ದೀನಿ. ಫುಲ್ ನೈಟ್ ಅಲ್ಲ ಅಂದರೆ ಒಂದು 4ರಿಂದ 5 ಅವರ್ಸ್ ಆದರೂ ಬಿಡಬೇಕು. ಚೆನ್ನಾಗಿ ಸ್ಮೂತಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವೀಗ ನೋಡ್ಬೋದು, ನಾನೀಗ ರಾತ್ರಿ ಬಿಟ್ಟು ಬೆಳಿಗ್ಗೆ ಮಾಡ್ತಾಯಿದ್ದೀನಿ. ನಾವು ಪೂರಿಗೆ ಹೇಗೆ ಲಟ್ಟಿಸ್ಕೊಳ್ತೀವಿ ಅದೇ ರೀತಿ ಲಟ್ಟಿಸ್ಕೊಳ್ಬೇಕು. ಲಟ್ಟಣಿಗೆ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೈಯಲ್ಲೇ ಎಣ್ಣೆ ಹಾಕಿ ಜಸ್ಟ್ ಪ್ರೆಸ್ ಮಾಡಿದರೂ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಯಾವಾಗಲೂ ದಪ್ಪನೇ ಇಡಬೇಕು. ಬನ್ಸಿದ್ದು ಹಿಟ್ಟು ಯಾವಾಗಲೂ ದಪ್ಪ ಇರಬೇಕು. ಸ್ವಲ್ಪ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು. ಕಾಯ್ದಿರೋಂಥ ಎಣ್ಣೆಯಲ್ಲಿ ನಾನೀಗ ಹಾಕ್ಕೊಳ್ತಿದ್ದೀನಿ. ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಬನ್ಸನ್ನು ಬೇಯಿಸ್ಕೊಳ್ಳೋಣ. ಫಾಸ್ಟ್ ಇಟ್ಟರೆ ಅದು ಕರ್ದೋಗುತ್ತೆ. ಸ್ಲೋ ಇಟ್ಟರೆ ಚೆನ್ನಾಗಿ ಬನ್ಸ್ ಒಳಗಡೆ ಕೂಡ ಬೆಂದು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಳ್ಳೆ ಘಮ ಘಮ ಅಂತ ಬರ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ತೋರಿಸ್ತಾ ಇತ್ತು ನೋಡಿ, ಹೇಗೆ ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇದುವರೆಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಾನಿಲ್ಲಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿ ಕೂಡ ಇದೆ. ನಾವೊಂದು 7ರಿಂದ 8 ಬಾಳೆಹಣ್ಣಲ್ಲಿ ತುಂಬ ಬನ್ಸ್ ಮಾಡ್ಬೋದು. ನೀವು ಬಾಳೆಹಣ್ಣು ಎಷ್ಟು ತೊಗೊಳ್ತೀರಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಹಣ್ಣಾಗಿರ್ತದೆ ಅಂದರೆ ಇನ್ನೂ ಒಳ್ಳೆ ಆಗುತ್ತೆ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ